ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮಧ್ಯಪ್ರಾಚ್ಯ ಭಾಗದಲ್ಲಿ ಯುದ್ಧ ಭೀಕರತೆ ಪಡೆದುಕೊಳ್ತಾ ಇರುವ ಹಿನ್ನೆಲೆ ಭಾರತದಲ್ಲಿ ಪ್ರಮುಖವಾಗಿ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಪರದಾಟ ಇದೆ ಅಂತ ನಮ್ಮ ರಾಜ್ಯದಲ್ಲಿ ಈ ಕ್ಷಣಕ್ಕೂ ಕೂಡ ಪರದಾಟ ಮುಂದುವರಿತಾನೆ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಮಹಾ ಯುದ್ಧ ಮುಂದುವರೆದಿದ್ದು ರಾಜ್ಯದಲ್ಲಿ ದಿನೇ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗುತ್ತಲೇ ಇದೆ. ರಾಜ್ಯದಲ್ಲಿ ನಿತ್ಯ 29,463 ಸಿಲಿಂಡರ್ ಸರಬರಾಜಿಗೆ ಸರ್ಕಾರದ ಕಿಡಿಯಂತೆ ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಬೇಕು ಅನ್ನುವಂತಹ ಒತ್ತಡವನ್ನ ಹಾಕ್ತಿದ್ದಾರೆ. ಕೇಂದ್ರ ಸಚಿವರಿಗೆ ಮನವಿ ಮಾಡಿಕೊಂಡಿದ್ದಾರಂತೆ ಆಹಾರ ಸಚಿವ KH ಮುನಿಯಪ್ಪ. ಕೇಂದ್ರ ಸರಬರಾಜು ಮಾಡ್ತಾ ಇರುವ ಸಿಲಿಂಡರ್ಗಳು ನಮಗೆ ಸಾಕಾಗ್ತಾ ಇಲ್ಲ, ಬೇಕಾದಷ್ಟು ಸಿಲಿಂಡರ್ಗಳು ನಮಗೆ ಸಿಗ್ತಾ ಇಲ್ಲ. ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆ, ಹೋಟೆಲ್, ಕ್ಯಾಂಟೀನ್ಗಳಿಗೆ ಕೊರತೆ ಎದುರಾಗ್ತಾ ಇದೆ. ಸಿಲಿಂಡರ್ ಸಮಸ್ಯೆಯಿಂದ ಹೋಟೆಲ್ ಉದ್ಯಮಕ್ಕೆ ಅತಿ ದೊಡ್ಡ ನಷ್ಟ ಆಗ್ತಾ ಇದೆ. ಹಾಗಾಗಿ ಕೇಂದ್ರ ಸಚಿವರ ಮೇಲೆ ಒತ್ತಡ ಹಾಕಿದ್ದಾರಂತೆ ಆಹಾರ ಸಚಿವ KH ಮುನಿಯಪ್ಪ. ಹಾಗಾಗಿ ಇವತ್ತು ಕೂಡ ಒಂದು ಸಭೆ ಇರುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೇಂದ್ರ ಸಚಿವ ಜೋಶಿ, ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿ ಅವ್ರಿಗೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕೇಂದ್ರಕ್ಕೆ ಮಾಹಿತಿ ಕೊಡಿ ರಾಜ್ಯದಲ್ಲಿರುವಂತಹ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಅಂತ ಆಹಾರ ಸಚಿವ KH ಮುನಿಯಪ್ಪ ಮನವಿ ಮಾಡಿಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.